ಸಮಾಜದ ಅಭಿವೃದ್ಧಿಯಲ್ಲಿ ಹಿರಿಯರ ಪಾತ್ರ ದೊಡ್ಡದು. ಆಧುನಿಕ ಸಮಾಜಕ್ಕೆ ವಚನಗಳು ಪ್ರಸ್ತುತವಾಗಿದೆ. ಮನಸ್ಸಿನ ಖಿನ್ನತೆ, ದುಶ್ಚಟಗಳಿಗೆ ವಚನ ಸಾಹಿತ್ಯದಲ್ಲಿ ಪರಿಹಾರವಿದೆ ಎಂದು ಬಸವ ತತ್ವದ ವಿಚಾರವಾದಿಗಳು, ಉಪನ್ಯಾಸಕರಾದ ಡಾ ಶಂಭು ಹೆಗಡಾಳ ತಿಳಿಸಿದರು. ಬಸವ ತತ್ವ ಕೇಂದ್ರ ಗಾಂಧಿನಗರದ ವತಿಯಿಂದ ಚಿದಂಬರ ನಗರದ ಶರಣ ಶಿವಾನಂದ ಕವಳಿ ಅವರ ಮನೆಯಲ್ಲಿ ತಿಂಗಳ ವಚನೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ, ವಚನಕಾರರ ಕೊಡುಗೆ ಅಪಾರವಾಗಿದ್ದು, ಅವರ ತತ್ವ ನಾವು ಅನುಸರಿಸಬೇಕು. ನಮ್ಮ ಅನೇಕ ಸಮಸ್ಯೆಗಳಿಗೆ ವಚನಗಳಲ್ಲಿ ಪರಿಹಾರವಿದೆ ಎಂದರು. ಶರಣ ಬಸವಣ್ಣಪ್ಪ ತೋಟದ್ ಮಾತನಾಡಿ, ಆಧುನಿಕ ಸಮಾಜಕ್ಕೆ ವಚನಗಳ ಪ್ರಸ್ತುತತೆ ಕುರಿತು ಹಲವು ವಿಚಾರಗಳನ್ನು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಸಾಹಿತಿ ಮಾರ್ತಾಂಡಪ್ಪ ಕತ್ತಿ ಮಾತನಾಡಿ, ಶಾಂತಿ, ಸಹಬಾಳ್ವೆ ಹಾಗೂ ಪ್ರೀತಿಯ ಸಂದೇಶವನ್ನು ವಿಶ್ವಕ್ಕೆ ಪಸರಿಸಿ ಸರಳ ವಚನಗಳ ಮೂಲಕ ವಚನಗಳ ಸಮಾಜದಲ್ಲಿ ಪ್ರಭಾವವನ್ನು ಬೀರಿದರು. ಅವರ ಎದುರು ಉತ್ತಮ ಗುರಿಯಿತ್ತು. ವಚನಗಳಲ್ಲಿ ನುಡಿದಂತೆ ತಮ್ಮ ಜೀವನದಲ್ಲಿ ನಡೆದರು. ಅದೇ ರೀತಿ ಎಲ್ಲ ದೇಶ ಧರ್ಮಕ್ಕೆ ಮಾದರಿಯಾಗಿ ಬಸವ ತತ್ವ ಪ್ರಸಿದ್ಧಿ ಪಡೆದಿದೆ. ಅಲ್ಲದೆ ಪ್ರತಿ ವಿಚಾರವನ್ನ ಸಹ ಅವರು ಅನುಕರಣೆ ಮಾಡುತ್ತಿದ್ದರು. ಅದನ್ನ ಇಂದಿನ ಸಮಾಜ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ಶೇಖಪ್ಪ ಗುರಪ್ಪ ಕವಳಿ, ಶಿವಾನಂದ್ ಕವಳಿ, ಸವಿತಾ ಶಿವಾನಂದ್ ಕವಳಿ, ಅಡಿಯಪ್ಪ ಹುಬ್ಬಳ್ಳಿ, ಬಸವಣ್ಣಪ್ಪ ತೋಟದ್, ಶಕುಂತಲಾ ಮಣ್ಣಿನವರ್, ನರೇಗಲ್, ಸತೀಶ್ ಸರ್ಜಾಪುರ್, ಯಮನಪ್ಪ ಜಾಲ್ಗಾರ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಚಲೋ ಇರ್ಬೇಕಂದ್ರೆ ಈ ಮನೆಯೂ ಚಲೋ ಇರ್ಬೇಕು ಅಂದ್ರೆ ಯಾವ್ದು ತಿರಸ್ಕಾರ ಮಾಡಿ ಚಲೋ ಮನೆ ಕಟ್ಟಬೇಕು ಚಲೋ ಮನೆ. ನಮ್ಮ 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 ಐತಲ್ಲ ಶಕ್ತಿ ಭಗವಂತ ಕೊಟ್ಟಷ್ಟು ಮನೆ ಕಟ್ಟೋದು ಸುಖವಾಗಿರೋದು ಅಂತ ತಪ್ಪಲ್ರಿ. ಶರಣ ಜೀವನದವರು ಅದು ವೈಭವ ಜೀವನ ಅಲ್ಲ. ಇರ್ಬೇಕು 4 ಮಂದಿ ಬಂದ್ರೆ ಕುಂದ್ರಾಕ ಮಾಡಾಕ ಅಂತ ಭಗವತ್ ಚಿಂತನೆ ಮಾಡಾಕ ವ್ಯವಸ್ಥೆ ಒಳ್ಳೆಯವ್ರು ಮಾಡೋದು ಇದು ಬಹಳ ಅವಶ್ಯ. ಇದು ವೈಭವದ ಸಂಕೇತ ಅಲ್ಲ, ನಿಜವಾಗಿ ವೈಭವದ ಸಂಕೇತ ಇರಲೇಬೇಕು. ಇದು ಭಾಳ ಮಂದಿ ಇದನ್ನು ಭಾಳ ಹಚ್ಕೊಂಡ್ಬಿಟ್ಟಿರ್ತಾರಲ್ಲ, ಅದು ಹಚ್ಕೋಬಾರ್ದು. ಸಹಜವಾಗಿ ಇವತ್ತು ನಮ್ಮ ಕವಳಿಗಳು ಏನು ಭಾಳ ಹೇಳಿದ್ರೆ ನನ್ನ ಬಗ್ಗೆ ನೀವು ಬಳಸಬಾರ್ದಾಗಿತ್ತು. ಏನು ತೊಂದರೆ ಇಲ್ಲ. ಆದ್ರೆ ಈ ಸಹಜವಾಗಿರುವಂಥ ಕಲೆಯನ್ನು ಈ ಮನೆಯೊಳಗೆ ಕಲ್ಕೋಬೇಕು. ಸಹಜವಾಗಿರುವುದನ್ನು ಕಲ್ಕೋಬೇಕು. ಇವತ್ತು ಭಾಳ ಸಹಜವಾಗಿ ಅವರು ಇನ್ನು ಕೆಲವ್ರು ಆಗಿದ್ರೆ ಈ ಮನೆ ಬರ್ತಾರ ಕುಂದಿರ್ತಾರ ಅಂದ್ರೆ ಏನಂತಂದ್ರೆ ಇನ್ನೂ ಹೋಮ ಆಗಿಲ್ರಿ, ಹವನ ಆಗಿಲ್ರಿ, ನೌಕರಿ ಆಗಿಲ್ರಿ, ಶಾಂತಿ ಆಗಿಲ್ರಿ, ಓಪನಿಂಗ್ ಆದ್ಮೇಲೆ ಮಾಡೋನ್ ತಗೋರಿ ಅಂತಿದ್ರು. ಹೌದು ಅಲ್ಲ? ಇದು ಸಹಜವಾಗಿ ಕಾರ್ಡ್ ಪ್ರಿಂಟ್ ಮಾಡ್ಯಾರ ಅವರು. ಇದ್ರೊಳಗೆ ನೌಕರಿ ಶಾಂತಿನೂ ಅಂದಾರ, ಹೋಮನೂ ಅಂದ ಎಲ್ಲ ಅಂದಾರ. ಇದು ಆಗೋಕಿನ ಮುಂಚೆಗೆ ನಮ್ಮನ್ನೆಲ್ಲರೂ ಕರೆದಾರ. ಇದು ನಡೆಯುವಂಗ ನಡೆದೈತೆ. ಇದನ್ನ ನಾವು ವಿರೋಧ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಆ ಮನೆ ನಡ್ಕೊಂಡು ಬಂದಂತ ಪದ್ಧತಿ ಇರ್ತೈತಿ. ಮನೆಯೊಳಗೆ ಜನ ಇರ್ತಾರ, ಬಂಧು ಬಳಗ ಹಿರಿಯರು ಇರ್ತಾರ. ಇಲ್ಪ ಅದನ್ನ ಮಾಡ್ಲಾರ್ದ ಹೆಂಗ್ ಮಾಡಕ್ ಅವ್ರ ಮನುಷ್ಯನ ಶಾಂತಿಗೋಸ್ಕರ ಈ ಮನೆ ವಾಸ್ತು ಶಾಂತಿ ಮಾಡೋದು ಅಷ್ಟೇ. ಈ ಮನೆ ಶಾಂತಿ ಅಂದ್ರೆ ಏನರ್ಥ, ಮನೆಯೊಳಗೆ ವಾಸ ಮಾಡೋರ್ ಮನಸ್ಸು ಶಾಂತಿ ಮಾಡಕ್ ಈ ಮನೆ ಶಾಂತಿ ಮಾಡೋದು ಇಲ್ಲ. ಈಗ ನೋಡಿ ಹಿಂಗಾತು ಹಂಗ